ನೋಡಿ ಫ್ರೆಂಡ್ಸ್, ನೆನ್ನೆ ತರಿಸಿದ್ದು ವೆಜಿಟೇಬಲ್ಸ್ ಎಲ್ಲ ಬಟಾಣಿ ಕ್ಯಾರೆಟ್ ಎಲ್ಲ ತರಿಸಿದ್ನಲ್ಲ, ಅದನ್ನೇ ಹಾಕಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೀನಿ. ಇದು ರೇಷನ್ ರೈಸ್ ಚೆನ್ನಾಗೈತಿ. ಟಿಫನ್ ಕೊಡು. ಎದ್ದಳ ಮೇಲೆ ಕತ್ತೆ. ಟೈಮ್ ಆಗಿ ದಡ ಬಡ ಅಂತ ಓಡಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಬಾ ಬಾ ಬಾ, ಶೂ ಹಾಕು. 8:15 ಆಯ್ತು. ಯಾವ ಟೀನು ಮಾಡ್ಕೊಡಲ್ಲ ನಾನು, ಇಟ್ಟು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ತಿರ್ಗಾ ರೇಷನ್ ತರಿಸಿದೀನಿ. ಇಷ್ಟೇ ತರಿಸಿರೋದು: ಬಾದಾಮಿ, ಆಮೇಲೆ ಮಿಕ್ಸ್ ಸೀಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಿಚ್ಚಿ ಮತ್ತೆ ತುಪ್ಪ ಖಾಲಿಯಾಗಿತ್ತು. ಮೊನ್ನೆ ಬುಕ್ ಮಾಡಿದಾಗ ಸಿಕ್ಕಿರಲಿಲ್ಲ, ಇವಾಗ ಸಿಕ್ತು, ತರಿಸಿದ್ದೀನಿ. ಲಿಚ್ಚಿ ನೋಡಿ, ಇದು ಹೆಂಗಿರುತ್ತೆ ತಿಂದು ನೋಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು. ಇದು ಸೀಡ್ಸ್ ಬಾದಾಮಿ ಖಾಲಿಯಾಗಿತ್ತು. ಮೊನ್ನೆ ಬುಕ್ ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತುಪ್ಪ ಸಿಕ್ಕಿರಲಿಲ್ಲ, ಅದಕ್ಕೆ ಇವಾಗ ಬುಕ್ ಮಾಡಿದೆ. ಇವಾಗ 13 ನಿಮಿಷಕ್ಕೆ ಟಕ್ ಅಂತ, 13 ಇಲ್ಲ 12 ನಿಮಿಷಕ್ಕೆ ಟಕ್ ಅಂತ ತಂದು ಕೊಟ್ಬಿಟ್ರು. ಒಂದು ಸ್ವಲ್ಪ ಬಾದಾಮಿ ಖಾಲಿಯಾಗಿತ್ತು. ಆಮೇಲೆ ಇದು ಮಿಕ್ಸ್ ಸೀಡ್ಸು. ಇದರಲ್ಲಿ ಏನೇನಿರುತ್ತೆ ಅಂದರೆ ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಫ್ಲ್ಯಾಕ್ ಸೀಡ್ಸು, ಆಮೇಲೆ ವಾಟರ್ ಮೆಲನ್ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸ್, ಇಷ್ಟು ಇರುತ್ತೆ. ಇದು ಬಾದಾಮಿ. ಆಮೇಲೆ ತುಪ್ಪ ಹೇಳಿದ್ನಲ್ಲ ಮೊನ್ನೆ ತುಪ್ಪ ಸಿಕ್ಕಲಿಲ್ಲ ಅಂತ, ಅದಕ್ಕೆ ತುಪ್ಪನೂ ಇವಾಗ ಇತ್ತು. ಅಂದರೆ ಒಂದೊಂದು ದಿನ ಸ್ಟಾಕ್ ಇರಲ್ಲ ಅಲ್ವಾ, ಸ್ಟಾಕ್ ಆಗೋಗ್ಬಿಟ್ಟಿದ್ರೆ ನಮಗೆ ಸಿಕ್ಕೋದಿಲ್ಲ. ಆಮೇಲೆ ತಿರ್ಗಾ ಇನ್ನೊಂದು ದಿವಸ ನೋಡಿದಾಗ ಸಿಗುತ್ತೆ, ಆ ಥರ. ಇವತ್ತು ಸ್ವಲ್ಪ ಎಲ್ಲ ಇತ್ತು. ಮೊನ್ನೆ ನಾನು ಬುಕ್ ಮಾಡಿದಾಗ ಕೆಲವೊಂದು ಇರಲಿಲ್ಲ, ತುಪ್ಪ ಇರಲಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವಾಗಲೂ ಇರಬೇಕು ಮನೆಯಲ್ಲಿ. ನನಗದು ಖಾಲಿ ಆಯಿತು ಅಂದರೆ ಅಡುಗೆ ಮಾಡೋಕ್ಕೆ, ಪಲಾವು, ಮಸಾಲೆ ಐಟಮ್, ಸಾರೆಲ್ಲ ಮಾಡ್ತೀನಲ್ಲ, ಅದಕ್ಕೆ ಬೇಕೇ ಬೇಕು. ಆಮೇಲೆ ಇದು ಲಿಚ್ಚಿ, ಇದು ಫಸ್ಟ್ ಟೈಮ್ ತರಿಸಿರೋದು. ನೋಡಿದ್ದೀನಿ ಆದರೆ ತರಿಸಿರಲಿಲ್ಲ. ಇವಾಗ ನನಗೆ ಶಾಕ್ ಆಯಿತು, ಈ ಥರ ಆಯ್ತಾ ಅಂತ. ಜಾಸ್ತಿ ಚಿಕ್ಕದು ಅಂತ ಅನಿಸ್ತು. ನೋಡೋಣ ಇರಿ, ಇದು ಓಪನ್ ಮಾಡ್ತೀನಿ ಹೆಂಗಿದೆ ಅಂತ, ತಿಂದು ನೋಡೋಣ. ಇಲ್ಲಿ ಇಕ್ತೀನಿ ಫೋನ್ ಇರಿ. ಅಯ್ಯೋ, ಹಿಂಗೆ ಸಿಗಿರ್ತೈತಾ ಹುಳಿ ಇರ್ತೈತಾ ಚಿನ್ನು? ನೀನು ತಿಂದೇ ಇಲ್ವಲ್ಲ, ಯಾರು ತಿಂದೇ ಇಲ್ಲ ಈ ಹಣ್ಣು. ಏನು ಇದ್ರದ್ದು ಲಿಚ್ಚಿ ಜ್ಯೂಸ್ ನನ್ನ ಫೇವ್ರೆಟ್ಟು, ಸಖತ್ ಇಷ್ಟ ನನಗೆ ಲಿಚ್ಚಿದು. ಜಾಸ್ತಿ ನಾನು ಜ್ಯೂಸ್ ಏನಾದರೂ ತಗೊಂಡ್ರೆ ಪೇಪರ್ ಬೋಟ್ ಅವ್ರದ್ದು ಲಿಚ್ಚಿನೇ ತಗೊಳ್ತೀನಿ. ನನಗೆ ಪೇಪರ್ ಬೋಟ್ ಅವ್ರದ್ದು ಜ್ಯೂಸ್ಗಳು ಇಷ್ಟ, ಅದೇ ಜಾಸ್ತಿ ತಗೊಳ್ಳೋದು. ಅದರಲ್ಲಿ ಲಿಚ್ಚಿನೇ ನಾನು ತಗೊಳ್ಳೋದು. ಲಿಚ್ಚಿ ಸಿಕ್ಕಲಿಲ್ಲ ಅಂದರೆ ಮ್ಯಾಂಗೋ ತಗೊಳ್ತೀನಿ. ನೋಡೋಣ ಇವಾಗ ಹೆಂಗಿದೆ ಅಂತ. ಇದನ್ನ ಸಿಪ್ಪೆ ಥರ ಸುಳಿಬೇಕಂತೆ, ಅದರಲ್ಲಿ ತೋರಿಸಿದ್ದಾರೆ. ಏನೋ ಕಾಯಿದಂಗೈತೆ ಚಿನ್ನು, ಹೆಂಗ್ ಸುಳಿ ಅಂತಿದು? ಇವಾಗ ಗೊತ್ತಾಯ್ತು ಚಿನ್ನು, ಇದು ತರ ಸುಳಿಯೋದ್ ನೋಡು. ತಗೋಬಾ ನೋಡಿ, ಒಳ್ಳೆ ಈ ದ್ರಾಕ್ಷಿ ತರ ಐತೆ. ಹುಳಿ ಇರುತ್ತೈತಾ ಜ್ಯೂಸ್? ಯಾವಾಗೂ ಸ್ವಲ್ಪ ಹುಳಿ ಇರುತ್ತೆ, ಚೆನ್ನಾಗಿರುತ್ತೆ.
ಚಿನ್ನ ಬಾಯ್ಲೆ ಏನಾದ್ರೂ ಹೊಸ ಹೊಸದ್ ಇವ್ರಿಗೆ ತಿನ್ಸನ ಅಂತ ನಾನು ಆರ್ಡರ್ ಮಾಡಿದ್ರೆ ಬೇಡ 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 ಅಂತಾರೆ ಯಾವಾಗೂ. ನೀನು ಜ್ಯೂಸ್ ಕುಡ್ದಿದ್ದಿ ಅಷ್ಟೇ, ತಿಂದಿಲ್ಲ. ತಗೋ. ವೈಟ್ ಕಲರ್ ತಿಂದಿರೋದು ಇದು ತಾಟಿಲಿಂಗು ಸಖತ್ತಾಯ್ತಲ್ಲ. ಬೀಜ ನೋಡಿ ಹೆಂಗೈತಿ ನೋಡು. ಇದು ನೋಡು ತಗೋ, ಲಿಚ್ಚಿ ಗಿಡ ಬರ್ತದ. ಅದೆಲ್ಲ ಬೀಜ ಕೊಡು. ಹೌದು, ಲಿಚ್ಚಿ ಗಿಡ ಹೆಂಗೈತೆ ಅಂತ ನೋಡಿದ್ಯಾ? ದೊಡ್ಡ ಮರ ಆದ್ರೆ ಆಗ್ಲಿ, ಆದ್ರೆ ಎಲ್ಲ ಕೊಡು. ಇದೊಂದು ಬರಲ್ಲ. ಯಾವಾಗೂ ಹಿಂಗೆ ಫ್ರೆಂಡ್ಸ್, ಏನಾದ್ರೂ ಹಣ್ಣು ತಿಂದ್ರೆ ಬೀಜ ಉಣ್ತಾನೆ. ಒಂದ್ಸತಿ ಹಿಂಗೆ ಮಾವಿನ ಆಟೆ ಉಣಿದ್ದ, ಇಷ್ಟುದ್ದ ಗಿಡ ಬಂದಿತ್ತು. ಆದ್ರೆ ಅದನ್ನ ಏನ್ ಮಾಡ್ದ ಹೋಯ್ತಲ್ಲ. ಇಷ್ಟುದ್ದ ಗಿಡ ಬಂದಿತ್ತು, ಎಲ್ಲಿ ಮಾವಿನ ಗಿಡ ಬೆಳ್ಸಕ್ಕಾಗುತ್ತೆ? ಈ ಚೆನ್ನಾಗೈತ್ ಕಣೋ. ಆದ್ರೆ ಒಂಥರ ಸುಳಿಯೋದ್ ನೋಡು, ಸೇಮ್ ಏನ್ ತರ ಸುಳಿಯೋದಿದು. ಗೆಣಸು ಸಿಪ್ಪೆ ಬತ್ತೈತ್ ನೋಡು, ಸೇಮ್ ಆ ತರನೇ. ತಗೋಬಾ. ಚಡ್ಡಿ ಕಣಕ್ಕೂ ಬಿಡಲ್ಲ ನಾನು. ಫಸ್ಟ್ ತಿನ್ನು, ಹೊಸ ಹಣ್ಣು ತರ್ಸಿದೀನಿ ನೋಡಿ. ಇಲ್ಲಿ ಲಿಚ್ಚಿ, ಇದ್ರ ಹೆಸರು. ಇದ್ರ ಜ್ಯೂಸ್ ಬಾ, ಟೇಸ್ಟ್ ನೋಡು, ಹೊಸ ಹಣ್ಣು. ಕೊಡಗೇಳಿ ಗೇಟಿ ಬರೀ ಇನ್ನೊಂದು ಅರ್ಧ 10 ಕಾಲಂಗ್ ಬರ್ತೀನಿ. ಸಾಕು, 3 ಜನ 3 ತಿಂದಿದೀವಿ. ಈಗ ರೆಡಿ ಆಗ್ತಾ ಇದೀನಿ. ಎಲ್ಲ ತಿಂದಾದ್ಮೇಲೆ ಬೈಜ ಉಣಿವಂತೆ ಕೊಡು. ಇಲ್ಲಾಂದ್ರೆ ಅವ್ರು ತಾಳಕ್ ಕೊಟ್ಟು ಎಲ್ಲೂ ಉಂಟಿಯಾ? ಫಸ್ಟ್ ಲಿಚ್ಚಿ ಗಿಡ ಹೆಂಗೈತೆ ಅಂತ ಚೆಕ್ ಮಾಡು. ಮರ ಆಯ್ತೋ ಸಣ್ಣ ಗಿಡ ಆಯ್ತೋ. ಅಲ್ಲಿರಲ್ಲ ಸ್ವಲ್ಪ ಖಾಲಿ. ಆಮೇಲೆ ದೊಡ್ಡ ಮರ ಆದ್ರೆ ಸುಮ್ನೆ ಉಣಿ ವೇಸ್ಟ್. ತಾತು ಕೊಡೋಣ. ಗಿಡ ಆಯ್ತಾ ಚಿನ್ನು? ನೋಡಿ 10 ನಿಮಿಷ ಆಯ್ತು ಬಂದಿನಿ. ಗಿಡ ಬತ್ತೈತಲ್ಲ, ಅವಾಗ ತಾತು ಕೊಡೋಣ. ತಾತ ಉಣ್ತೈತಲ್ಲ ಊರಾಗೆ, ಚೆನ್ನಾಯ್ತಲ್ಲ. ಆದ್ರೆ ನೀನ್ ತಿನ್ಬೇಡ, ಸೀಗೈತೆ. ಇದಕ್ಕೆಲ್ಲ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀಯಾ? ಇದು ಎಲ್ಲ ನಿನ್ಗೆನೆ. ಇದು ನೋಡು, ಅದು ನನಗೆ. ತುಪ್ಪ ನಿನ್ಗಲ್ಲ, ನನಗೆ. ಇದು ನಿನ್ಗೆ ನೋಡಿ. ಇಲ್ಲಿ ಬಾ ಇಲ್ಲಿ. ಇದ್ರಲ್ಲಿ ನೋಡು, ಚಿಯಾ ಸೀಡ್ಸ್ ಐತೆ, ಪಂಪ್ಕಿನ್ ಸೀಡ್ಸ್, ಫ್ಲಾಕ್ ಸೀಡ್ಸ್, ವಾಟರ್ ಮೆಲನ್, ಸನ್ಫ್ಲವರ್. ಏನ್ ಮಾಡೋದ್ ಗೊತ್ತಾ? ರಾತ್ರಿ ನೆನ್ಸ್ತೀವಲ್ಲ, ಅವಾಗ 2 ಬಾದಾಮಿ, ಇದೊಂದ್ ಸ್ಪೂನು, ಆಮೇಲೆ ಮೆಂತ್ಯ 1 ಸ್ಪೂನು, ಆಮೇಲೆ ಇದು ಬೆಂಡೆಕಾಯಿ. ತಿಕ್ಕ ಮುಚ್ಕೊಂಡು ಹೋಗು. 1 ಸ್ಪೂನ್ ತುಂಬಾ ಮೆಂತ್ಯ ಹಾಕಿದೀನಿ. ಏನು ಅದೇನೆ ಕೆಂಪುಗೂ ಇರ್ತದೆ. ನಾನು ಜ್ಯೂಸ್ ತಗೊಂಡದ್ರಲ್ಲಿ ಕೆಂಪುಗಿರ್ತದ ಹಣ್ಣು. ಇದೇನೋ ಕೊಸ್ರೂಗೈತೆ, ಗೊತ್ತೇ ಇಲ್ಲಪ್ಪ. ಸರಿ ಬಿಡು, ಅದ್ ಹೆಂಗನೇ ಇರ್ಲಿ, ಆದ್ರೆ ತಿನ್ನಕ್ ಸೀಗೈತಲ್ಲ, ಅಷ್ಟೇ ಸಾಕು. ನೋಡಿ, ಈ ತರ ಕ್ಯಾರಿ ಬ್ಯಾಗ್ ಅಲ್ಲಿ ಕೊಡ್ತಾರೆ ಫ್ರೆಂಡ್ಸ್. ಚೆನ್ನಾಗೈತೆ. ಸ್ವಲ್ಪ ಆರ್ಡರ್ ಮಾಡಿ ಸ್ವಲ್ಪ ಹಿಂಗೇ ಇಸ್ಕೊಂಡ್ ಬರ್ಬೋದು. ನಾನು ಫೋಟೋದಲ್ಲಿ ನೋಡಿದಾಗುನು ಅದೇ ತರ ಇತ್ತು, ಗ್ರೀನ್ ಕಲರ್. ಇದ್ರ ಹೆಸರೇನು? ನಾನ್ ಜ್ಯೂಸ್ ಕುಡಿತೀನಲ್ಲ, ಅದ್ರ ಮೇಲೆ ಚಿತ್ರನು ಲಿಚ್ಚಿ ಕೆಂಪು ಕಲರ್ ಇರುತ್ತೆ, ಪಿಂಕ್ ಕಲರ್. ಇದೇನೋ ಗ್ರೀನ್ ಐತೆ, ಆದ್ರೂ ಚೆನ್ನಾಗೈತೆ ಹಣ್ಣು, ಸ್ವೀಟ್ ಆಗಿದೆ. ತುಪ್ಪ ದಿಸಾ ತುಪ್ಪ ತಿನ್ಬೇಕು ಫ್ರೆಂಡ್ಸ್. ಹೋಗ ಹಾಕ್ಲ ತಟ್ಟೆಗಿಟ್ಟು. ಎಷ್ಟುದ್ದ ಗಿಡನೋ ಅದು? ನೋ ಏನಲ್ಲೇ, ಮಾವಿನ ಮರ ಇದ್ದಂಗ ಐತೆ. ಹೋಗು, ಬೀಜ ಉಣ್ಬೇಡ. ಅವತ್ತು ಹಿಂಗೇನೆ ವಾಟೆ ಉಣ್ಬಿಟ್ಟು ಮಾವಿನ ಗಿಡ ಬರ್ಸಿದ್ದ. ಇವಾಗ ನೋಡಿದ್ರೆ ಇಲ್ಲಿ ಇದನ್ನು ಉಣ್ತಾನತ್ತೆ. ಸೇಮ್ ಮಾವಿನ ಎಲೆ ತರನೇ ಐತೆ ನೋಡಿ ಇದ್ರದ್ದು. ಎಲ್ಲ ಪಾಟಲ್ಲಿ ಹಾಕ್ತಿವ. ಇಷ್ಟುದ್ದ ಗಿಡ ಬತ್ತೈತಾ. ಆಮೇಲೆ ಅಪ್ಪನ್ ಕೊಟ್ರೆ ಅಲ್ಲಿ ಮನೆ ಪಕ್ಕದಾಗ ಉಣ್ತದ್ ಬಿಡು. ನೀನ್ ಹೋಗಲ್ಲಿ, ಅದಕ್ಕೆಲ್ಲ ಎಷ್ಟೊಂದು ಖರ್ಚು ಮಾಡ್ಬೇಕು ಅಲ್ಲಿ ಗಿಡದಾಗ ಬರಕ್ಕೆ. ಮರ, ಮಾವಿನ ಮರ, ಹಲಸಿನ ಮರ ತರ ಐತೆ ಹೇಳ್ತಾರೆ. ಓಕೆ, ಇವಾಗ ಹಿಟ್ಟುಣ್ಣುವ ಸಮಯ, ಮುದ್ದೆ ತಿನ್ನುವ ಸಮಯವಾಯಿತು. ಗ್ರಾಸರಿ ಅವೆಲ್ಲ ನನ್ನ ಒಡವೆಗಳು, ಸುಮ್ನೆ ಇರು. ಎಲ್ಲ ಜುವೆಲರೀಸ್ ಎಲ್ಲ ತೆಗ್ದಿದ್ದೀನಿ ಫ್ರೆಂಡ್ಸ್. ಎಲ್ಲ ತೆಗ್ದು
ಏನ್ ಏರೋಪ್ಲೇನ್ ಇಷ್ಟು ಕೆಳಗೆ ಹೋತೈತೆ? ಏರೋಪ್ಲೇನ್ ಏನ್ ಇಷ್ಟು ಕೆಳಗೋಯ್ತು? ಏರೋಪ್ಲೇನ್ ಅಲ್ಲ, ಅದು ಹೆಲಿಕಾಪ್ಟರ್ ಇರ್ಬೇಕು. ಎಷ್ಟು ಜೋರಾಗಿ ಸೌಂಡ್ ಆಯ್ತು ನೋಡು. ಚೆನ್ನಾಗಿತ್ತು ಲಿಚ್ಚಿ, ಚೆನ್ನಾಗಿತ್ತು ಫ್ರೆಂಡ್ಸ್. ನಂದು ನಿಮ್ಗೆ ವಿಡಿಯೋ ಹಾಕಿದ್ದೀನಲ್ಲ, ಆರ್ಟಿಫಿಷಿಯಲ್ ಜುವೆಲರಿ ಕಲೆಕ್ಷನ್ ಅಂತ, ಅದನ್ನ ತೆಗ್ದಿದ್ದೆ ನೀಟಾಗಿ. ಏನಕ್ಕೋ ತಗೊಂಡಿದ್ದಿದ್ದೆ ಎಲ್ಲ ತಿರ್ಗಾ ವಾಪಸ್ ಇಡ್ಬೇಕಾಗಿತ್ತು, ಅದಕ್ಕೆ. ಇವಾಗ ಮುದ್ದೆ ತಿನ್ಬೇಕು. ನಿಮ್ಗೆ ಮುದ್ದೆ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಮನೆ ಯಾವ ಸ್ಥಿತಿನಲ್ಲಿದೆ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ. ಆದ್ರೆ ಯಾರು ಹೆದರ್ಕೋಬೇಡಿ, ಸಖತ್ ಶಾಕ್ ಆಗ್ಬಿಡ್ತೀರಾ ಏನಾಗಿದೆ ನಮ್ಮ ಮನೆ ಅಂತ ತೋರಿಸ್ತೀನಿ. ಇವಾಗ ತೋರಿಸ್ಲಾ? ನಮ್ಮನೆ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ, ಬಟ್ಟೆ ಅಂಗಡಿ ಆಗಿದೆ ನಮ್ಮನೆ. ನೋಡಿ ನೋಡಿ ನೋಡಿ, ಇಲ್ಲಿ ನೋಡಿ ಇಷ್ಟು. ಅದ್ರ ಮೇಲೆ ಇವನು ಮಲ್ಕೊಂಡಿದ್ದಾನೆ, ಬಟ್ಟೆ ಅಂಗಡಿ ಮೇಲೆ. ಆಮೇಲೆ ನೋಡಿ ಫ್ರೆಂಡ್ಸ್, ಈ ಸೆಟ್ ನಿಮಗೆ ತೋರಿಸಿಲ್ಲ ಅಂತ ಅನ್ಸುತ್ತೆ. ನಾನು ಫಸ್ಟ್ ತರಿಸಿದ್ದೇನೆ. ಸೆಟ್ ತೋರಿಸೋದ್ನ ಇಲ್ವ ಗೊತ್ತಿಲ್ಲ. ಫಸ್ಟ್ ತಗೊಂಡಿದ್ದ ಸೆಟ್ ಇದು ನೋಡಿ. ಇದರಲ್ಲಿ ಸೊಂಟದ್ದು ಡಾಬ್ ಇದೆ, ಇದು ಸೊಂಟದ್ದು. ಆಮೇಲೆ ಇದು ಲಾಂಗ್ ಹಾರ, ಆಮೇಲೆ ಇದು ಸೊಂಟದ್ದೆ, ಇದು ನೆಕ್ಕು. ಇದನ್ನ ಹೆಂಗ್ ತೋರ್ಸೋದು ಇವಾಗ ನಿಮಗೆ? ಎಲ್ಲ ನಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ ತೋರಿಸಿದ್ನಲ್ಲ, ಅದರಲ್ಲಿ ಇದು ತೋರಿಸಿಲ್ಲ ಅಂತ ಅನ್ಕೊಳ್ತೀನಿ ನಾನು. ನೋಡಿ, ಇದೇ ಫಸ್ಟ್ ತರಿಸಿದ್ದು ಮೀಶೋದಲ್ಲಿ. ಆಮೇಲೆ ಬೇರೆ ಎಲ್ಲ ತರಿಸಿದ್ದು ನಾನು. ತೋರಿಸ್ತೀನಿ ರೀ ನಿಮಗೆ. ಇದೇನೋ ಕ್ಯಾಮ್ರಾ ಒಂದೊಂದ್ಸತಿ ಈಗ ಚೆನ್ನಾಗಾಯ್ತು, ಒಂದೊಂದ್ಸತಿ ಏನಾದರೂ ಆಗ್ಬಿಡುತ್ತೆ. ಏನಾಯ್ತು? ಸುಮ್ಮನೆ ಬಾಯಲ್ಲಿ ಹೇಳೋ ನೀನು. ಏನು ಕಾಣಿಸ್ತಾ ಇಲ್ಲ ನನಗೆ. ಯಾರು ಪಾಸ್? ನಿನ್ನ ಹೆಸರೆಲ್ಲೈತೆ? ಎಷ್ಟು ಪಾಸು? ರೆಡ್ ಕಲರ್ ಇತ್ತು ಅದೆರಡು. ಬಂತ ರಿಸಲ್ಟ್ ಆಗ್ಲೇ? ಸೆಕೆಂಡ್ ಸೆಮಿಸ್ಟರ್ ತೋರಿಸ್ತಾ ಇದೆ. ಈ ಸೆಟ್ ತೋರಿಸಿದಿನ ಇಲ್ವೋ ಅಂತ ಡೌಟ್ ಆಯ್ತು, ಅದಕ್ಕೆ ತೆಗ್ದೆ. ಇವಾಗ ತೋರ್ಸೋಣ ನಿಮ್ಗೆ ಅಂತ ಹೇಳ್ಬಿಟ್ಟು. ಇದೇ ಫಸ್ಟ್ ಮೀಶೋದಲ್ಲಿ ತಗೊಂಡಿದ್ದು ಸೆಟ್ಟು. ನೋಡಿ, ಇದು ಸೊಂಟದ ದಾರ, ಈ ತರ ಸೊಂಟಕ್ಕೆ ಹಾಕೊಳ್ಳೋದು. ಇದು ಸೊಂಟದ್ದು ಡಾಬು, ಸಖತ್ತಾಗಿದೆ ಅಲ್ಲ ನೋಡಿ. ಚಿನ್ನು, ಟೇಕ್ ಎ ಪಿಕ್ಚರ್. ಅಲ್ಲೊತ್ತೋ ಕವರ್ ತೆಗೆದು ಸಾಕು. ಸೊಂಟದ್ದಿದು. ಆಮೇಲೆ ನೋಡಿ, ಇದು ಕತ್ತುದು ಹಾರ, ಲಾಂಗ್ ಹಾರ. ಕತ್ತುದು ಹಾರ ನೋಡಿ, ಈ ತರ ಕೊಳೋದು. ಸಖತ್ತಾಗಿದೆ ಇದು. ನನ್ನ ಮಗಳಿಗೆ ತರಿಸಿದ್ದು ಫಸ್ಟ್ ಟೈಮ್ ಮೀಶೋದಲ್ಲಿ ತರಿಸಿದ್ದು.
ಇಷ್ಟು ಚೆನ್ನಾಗಿದೆ ನೋಡಿ. ಲಾಂಗ್ ಹಾರ, ಇದು ಮುತ್ತಿಂದು ಸರ. ಆಮೇಲೆ ಇದು ನೆತ್ತಿ ಬೊಟ್ಟು, ಈ ಥರ ಹಾಕೊಳ್ಳೋ ನೆತ್ತಿ ಬೊಟ್ಟು. ಬೈತಾಲೆ ಬೊಟ್ಟು ಒಂದಿದೆ, ಫುಲ್ ಸೆಟ್ ಇದು ಬಂದಿದೆ ಇದು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಇದರಲ್ಲಿ ಇದೆ, ಸಖತ್ತಾಗಿ ಕಾಣಿಸುತ್ತೆ ಇದು ಮಾತ್ರ, ಕತ್ತು ತುಂಬ ನೋಡಿ. ಇದು ಮಾತ್ರ ಸಖತ್ತಾಗಿ ಕತ್ತು ತುಂಬ ಕಾಣಿಸುತ್ತೆ. ಆಮೇಲೆ ಇದಕ್ಕೆ 2 ಇಯರಿಂಗ್ಸ್ ಬಂದಿದೆ. ಇಷ್ಟಿದೆ ಫ್ರೆಂಡ್ಸ್. ಇದು ತೋರಿಸಿದಿನ ಇಲ್ವಾ ಗೊತ್ತಿರಲಿಲ್ಲ, ಅದಕ್ಕೆ ತೋರಿಸ್ದೆ. ಇವಾಗ ಎಲ್ಲ ನೀಟಾಗಿ ಎತ್ತಿಡ್ಬೇಕು. ಇವಾಗ ಯಾರಲ್ಲಿ ಸೌಂಡ್ ಮಾಡೋದು, ಸುಂದಿರ್ರೆ ಚಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೇದು, ಅಡ್ಡ ಬರಂಗಿಲ್ಲ ಅದು. ಅಯ್ಯೋ, ಅನ್ಸುತ್ತೆ ಇದು ಏನೋ. ಈ ಥರನೇ ಬಾಕ್ಸಲ್ಲಿ ಬಂದಿತ್ತು, ಅದೇ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇದು ತಗೊಂಡು 5 ಇಯರ್ಸ್ ಆಯಿತು ಫ್ರೆಂಡ್ಸ್. 5 ವರ್ಷ ಆಯಿತು, 5 ವರ್ಷ ಆಯಿತು. ಸಖತ್ತಾಗಿದೆ ಸೆಟ್ ಮಾತ್ರ ಇದು. ಇವಾಗ ಮೀಶೋದಲ್ಲಿ ಹುಡ್ಕಿದ್ರೆ ಈ ಥರ ಸೆಟ್ಟು ಸಿಗೋದು ಡೌಟ್. ನಾನು ತರಿಸಿರೋದೆಲ್ಲ ಔಟ್ ಆಫ್ ಸ್ಟಾಕ್ ಬರ್ತಾ ಇದೆ. ಇವಾಗ ಇಷ್ಟೊಂದು ಬಟ್ಟೆ ಎಲ್ಲ ತೆಗೆದು ಇದರಲ್ಲಿ ನನ್ನ ಮಗಳದ್ದು ಇದೆಲ್ಲ ಫುಲ್ ಈ ಬಟ್ಟೆ ಫುಲ್ಲು ನನ್ನ ಮಗಳದು. ಇದರಲ್ಲಿ ಅವಳಿಗೆ ಯಾವ್ದ್ಯಾವ್ದು ಆಗಲ್ಲ ಅದೆಲ್ಲ ತೆಗಿಬೇಕು. ಇವಾಗ ರಾಶಿ ಬಟ್ಟೆ ಆಗಿದೆ. ಇವಾಗೆಲ್ಲ ಸಪ್ರೇಟ್ ಮಾಡಬೇಕು ಚಿಕ್ಕದಾಗಿರೋದೆಲ್ಲ. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಈಗೆಲ್ಲ ಬಟ್ಟೆ ಬೇಗ ನೋಡಿ ಸಪ್ರೇಟ್ ಮಾಡೋದು. ಇಲ್ಲಾಂದರೆ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ, ಅವಳು ಬಂದಮೇಲೆ ಸಪ್ರೇಟ್ ಮಾಡೋದು. ಅವಳಿಗೆ ಯಾವ್ದು ಬೇಕು ಬೇಡ ಕೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಬಾಯ್.